ಅನುದಾನಿ ಅಣ್ಣವರೇ, ಮಹಿಳಾ ಘಟಕದ ಸ್ಟೇಟ್ ಪ್ರೆಸಿಡೆಂಟ್ ಆದ ಲಕ್ಷ್ಮಿ ಅಕ್ಕ ಅವರೇ, ಸಿದ್ಧಘಟ್ಟ ಶಾಸಕರಾದ ರವಿಯಣ್ಣ ಅವರೇ, ಮತ್ತು ವೇದಿಕೆ ಮೇಲೆ ನಮ್ಮ ಜಿಲ್ಲಾಧ್ಯಕ್ಷರಾದ ಮುಕ್ತ ಮಂಜಪ್ಪಣ್ಣ ಅವರೇ ಮತ್ತು ವೇದಿಕೆ ಮೇಲೆ ಎಲ್ಲ ಗಣ್ಯರೇ, ಇವತ್ತು ಒಂದು ಬಹಳ ಖುಷಿ ದಿನ ಚಿಂತಾಮಣಿ. ಯಾಕೆಂದ್ರೆ ಕೋರ್ ಕಮಿಟಿ ಅಧ್ಯಕ್ಷರು ಮಾಡಬೇಕು ಅಂತ ಏನು ಒಂದು ಚರ್ಚೆ ನಡೀತಾ ಇತ್ತೋ ಆವತ್ತು ಎಲ್ಲರೂ 34 ಹೆಸರು, ಆದರೆ ನಾವು ಕೃಷ್ಣಾರೆಡ್ಡಿಯನ್ನ ಮಾಡಿ ಅಂತ ಹೇಳಿದಾಗ ಏನು ಯೋಚನೆ ಮಾಡದೆ ಕುಮಾರಣ್ಣ ಮತ್ತು ನಿಖಿಲ್ ಅಣ್ಣವರು ಮತ್ತು ದೇವೇಗೌಡರು ಸಾಹೇಬರು 3 ಜನ ಜೆ.ಕೆ. ಕೃಷ್ಣಾರೆಡ್ಡಿ ಅವರವರು ಅಧ್ಯಕ್ಷರು ಮಾಡಿದ್ದು ಬಹಳ ಖುಷಿ ಆಗ್ತದೆ. ಅದಕ್ಕೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇನೆ ಅವರು. ಯಾಕೆಂದ್ರೆ ಒಂದು ಜವಾಬ್ದಾರಿಯಿಂದ ಹುದ್ದೆಯನ್ನು ಜೆ.ಕೆ. ಕೃಷ್ಣಾರೆಡ್ಡಿ ಕೊಟ್ಟಿದ್ದಾರೆ. ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 224 ಕ್ಷೇತ್ರ ಏನೇನಿದೆಯೋ ಎಲ್ಲ ಓಡಾಡಿ ಸಂಘಟನೆ ಮಾಡಬೇಕು ಅಂತ ಏನೋ ಒಂದು ಜವಾಬ್ದಾರಿ ಕೊಟ್ಟಿದ್ರು, ಒಂದು ಧೀಮಂತ ನಾಯಕರಿಗೆ ಕೊಟ್ಟಿದ್ದಾರೆ. ಅದು ಅವರ ಜವಾಬ್ದಾರಿ ಕರೆಕ್ಟಾಗಿ ನಿಭಾಯಿಸ್ತಾರೆ ಅಂತ ಒಂದು ನಂಬಿಕೆ ನಮಗೆ ಮತ್ತೆ ನಾಯಕರಿಗೆಲ್ಲರಿಗೂ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಚಿಂತಾಮಣಿ ಕ್ಷೇತ್ರ ಜನತೆಗೆ ಇನ್ನೊಂದು ಮಾತು ಹೇಳ್ತೀನಿ. ಈಗಾಗಲೇ ಹೇಳಿದ್ರು 2 ದಿನ ಕೇಂದ್ರ ಕಚೇರಿಯಲ್ಲಿ ಇರಬೇಕು ಅಂತ. 2 ದಿನ ಅಲ್ಲ, ಕೇಂದ್ರ ಕಚೇರಿಯಲ್ಲಿದೆ. ಚಿಂತಾಮಣಿಯಲ್ಲಿ 1-2 ದಿನ ಮಾತ್ರ ಇರ್ತಾರೆ. ಇಡೀ ರಾಜ್ಯವನ್ನು ಸುತ್ತಾಡಬೇಕಾಗುತ್ತೆ. ಅದಕ್ಕೆ ಇಲ್ಲಿ ನಾಯಕರು ಏನು ಕೂತ್ಕೊಂಡಿದ್ದ ಮೇಲೆ ದಯವಿಟ್ಟು ನೀವು ಜವಾಬ್ದಾರಿ ತಗೋಬೇಕು. 2028ರಲ್ಲಿ ಏನು ಚುನಾವಣೆ ನಡೆಯಿತು ಅದ್ರ ಜೊತೆ ಏನು ZP ಎಲೆಕ್ಷನ್ಸ್, DP ಎಲೆಕ್ಷನ್ಸ್, ಗ್ರಾಮ ಪಂಚಾಯತಿ ಯಾವ ಎಲೆಕ್ಷನ್ ಬರುತ್ತೋ ಅದಕ್ಕೆ ಜವಾಬ್ದಾರಿ ನೀವೆಲ್ಲ ನಾಯಕರು ತಗೋಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಟ್ಟಾಗಿ ನೀವು ಕೆಲಸ ಮಾಡಿ, ನಾವು ನಿಮ್ಮ ಜೊತೆ ಇದ್ದೀವಿ. ನೀವು ಏನು ಒಂದು ಹಿರಿಯರು ನೀವು ಜವಾಬ್ದಾರಿ ಕೊಡ್ತೀರೋ ಅದನ್ನು ನಡೆಸಬೇಕು ಅಂದ್ರೆ ಆ ಹುಮ್ಮಸ್ಸು ನೀವು ಕೊಡಬೇಕಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆ ನಮ್ಮ 25 ವರ್ಷ ಏನು ನಾವು JDS ಪಾರ್ಟಿಗೆ ಮುಗಿಸಿದೆ, ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಬೇರೆ ರಾಜಕೀಯ ಪಕ್ಷಗಳು ಎಲ್ಲಾದ್ರೂ ಇರಲಿ, ಅಧಿಕಾರದಲ್ಲೇ ಇದೆ. 5 ವರ್ಷ ಅಧಿಕಾರ ಇದ್ರೆ 5 ವರ್ಷ. ಆದರೆ ನಮ್ಮ JDS ಪಕ್ಷ ಬರೀ 25 ವರ್ಷದಲ್ಲಿ ಬರೀ 34 ತಿಂಗಳು ಮಾತ್ರ ಅಧಿಕಾರದಲ್ಲಿದ್ದು. ಆದ್ರೇನು ನಮ್ಮ ಪಕ್ಷವನ್ನು ಉಳಿಸಿದ್ದೀರ. ಆ ಉಳಿಸಿದ ಹೆಗ್ಗಳಿಕೆ ನಿಮಗಿದೆ, ನಾಯಕರಿಗಲ್ಲ. ಬಟ್ ನೀವು ಕಾರ್ಯಕರ್ತರು, ನೀವು ಏನು ಇವತ್ತು ಸೇರಿದ್ರೆ ಇಂತಹ ಒಂದು ಕಾರ್ಯಕರ್ತರಿಗಿಂತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಉಳಿಸಿ ನೀವು ಬೆಳೆಸಿದ್ದೀರ ನಮ್ಮ JDS ಪಕ್ಷಕ್ಕೆ. ನಿಮಗೆ ಮೊಟ್ಟ ಮೊದಲಾಗಿ ನಾವು ನಮಸ್ಕಾರ ಮಾಡಬೇಕಾಗುತ್ತೆ. ನಾಯಕರು ನಾವು ಏನು ಕೂತ್ಕೊಂಡಿದ್ರು ಅಧಿಕಾರ ನೋಡಿದ್ದೀವಿ ನಾವು, ಆದ್ರೆ ನಮ್ಮನ್ನು ಅಧಿಕಾರ ಅಲ್ಲಿ ಕೂರಿಸಿರೋದು ನೀವು. ನಿಮಗೆ ನಾವು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇವೆ. ಇಂತಹ ಒಂದು JDS ಪಕ್ಷವನ್ನು ಕಟ್ಟಿ ಬೆಳೆಸಿ ದೇವೇಗೌಡರು, ಅಪ್ಪಾಜಿ, ಕುಮಾರಣ್ಣ, ಇಡೀ ಅವರು ಏನು ಒಂದು ಲೈಫ್ ಅಂತ ಏನು ಅಂತೀವೋ ಅದನ್ನ JDS ಪಕ್ಷಕ್ಕೆ, ಜನಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಈಗ ಅವನ್ನೆಲ್ಲ ಬಿಟ್ಟು ಇವಾಗ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಯುವಕರು ಪರ್ವ ಒಂದು 3 ಎಲೆಕ್ಷನ್ ಅಲ್ಲಿ ಹೆಚ್ಚು ಕಡಿಮೆ ಆಗಿದೆ. ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಅವರು ಗ್ಯಾರಂಟಿ ಅಧಿಕಾರ ಬರುತ್ತೆ, ಒಳ್ಳೆ ಅಧಿಕಾರ ಸಿಗುತ್ತೆ ಅಂತ ಒಂದು ನಂಬಿಕೆ ಅವ್ರು ಈಗಾಗಲೇ ನೋಡಿದ್ದಾರೆ. ಏನು ಒಂದು ಈ ಮಿಸ್ಡ್ ಕಾಲ್ ಕ್ಯಾಂಪೇನ್ ಅಂತ ಏನು ಓಡಾಡಿದ್ದಾರೆ ಸುಮಾರು 60 ಕ್ಷೇತ್ರದಲ್ಲಿ, ಕುಮಾರಸ್ವಾಮಿ ಅವರಿಗೆ ಎಷ್ಟು ಏನು ಒಂದು ಅಭಿಮಾನ ತೋರಿಸ್ತಾ ಇದ್ರು ಅದಕ್ಕಿಂತ ಜಾಸ್ತಿ ತೋರಿಸ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ಅದು ಮತ್ತೆ ನಿಮ್ಮಿಂದಲೇ ಎಲ್ಲ ಸಿಗ್ತಾ ಇರೋದು. ಅದಕ್ಕೆ ದಯವಿಟ್ಟು ನೀವು ಏನು ಒಂದು ಪಕ್ಷದ ಸಂಘಟನೆ ಮಾಡಿಕೊಂಡು ನೀವು ಬಂದಿದ್ದೀರೋ, ಪಕ್ಷ ಇರಬೇಕು, ಪ್ರಾದೇಶಿಕ ಪಕ್ಷ ಇರಬೇಕು. ಆ ಪ್ರಾದೇಶಿಕ ಪಕ್ಷ ಯಾವಾಗಲೂ ರೈತರ ಪರವಾಗಿ, ಮಹಿಳೆಯರ ಪರವಾಗಿ, ದೀನ ದಲಿತರ ಪರವಾಗಿ ಇದೆ ಅಂತ ಏನು ನೀವು ತೋರಿಸಿದಿರೋ ಅದ್ರ ಜೊತೆ ಏನು ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡರು, ಅಪ್ಪಾಜಿ ಅವರು ಆ ಸರ್ಕಾರ ಇದ್ದಾಗ 34 ತಿಂಗಳು ಹೆಂಗೆ ನಿಮಗೆ ಕೆಲಸ ಮಾಡಿದ್ದಾರೆ ಅಂತ ನೀವೆಲ್ಲ ನೋಡಿದ್ದೀರ. ಇವಾಗಲೂ ಈ ಸರ್ಕಾರ ಏನ್ ನಡೀತಾ ಇದೆ ನಿಮಗೆ ಗೊತ್ತು.
2.5 ವರ್ಷದಿಂದ ಏನ್ ಆಗ್ತಾ ಇದೆ? ಒಂದು ಕರೆಕ್ಟ್ ಆಗಿ ಒಂದು ರೋಡ್ ವ್ಯವಸ್ಥೆ ಇಲ್ಲ. ಮಾತೆತ್ತಿದ್ರೆ 5 ಗ್ಯಾರಂಟಿಗಳು ಅಂತಾರೆ ಹೊಸ್ತು, ಅದು ಬಿಟ್ಟು ಬೇರೆ ಏನು ಮಾತಾಡಲ್ಲ. ಗ್ಯಾರಂಟಿ ಇದೆ ಅಂತಾರೆ. ಇವಾಗ ನೀವೇ ಈ ರೋಡ್ಗಳು ನೋಡಿದಾಗ ಏನು ಪರಿಸ್ಥಿತಿ ಅಂತ ನಿಮಗೂ ಗೊತ್ತು. ಆ ಕಡೆ ನಾವು 8 ಕ್ಷೇತ್ರದಲ್ಲಿ ಓಡಾಡ್ತಾ ಇರ್ತೀವಿ. ಆ ಕಡೆ ಮಾಲೂರಲ್ಲಿ ನೋಡಿದಾಗ ಹದಗೆಟ್ಟಿದೆ, ಬಂಗಾರಪೇಟೆಯಲ್ಲಿ ಹದಗೆಟ್ಟಿದೆ, ಕೋಲಾರಲ್ಲಿ ಹದಗೆಟ್ಟಿದೆ. ಇಂತಹ ಒಂದು ಪರಿಸ್ಥಿತಿಯಾಗಿದೆ. ನಾವು ದಯವಿಟ್ಟು ಏನು ಜನಕ್ಕೆ ಉಪಯೋಗ ಆಗಬೇಕು ಅಂದಾಗ ಕುಮಾರಣ್ಣ ಏನು ಕೇಳ್ತಾರೆ, ಒಂದು ಸತಿ ನನಗೆ 5 ವರ್ಷ ಅಧಿಕಾರ ಕೊಡಿ ಅಂತ. ಆ ಅಧಿಕಾರ ನಿಮ್ಗೆ ನೀವು ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನೀವು ಒಬ್ಬರೇ ಅಂತಲ್ಲ, ನೀವು ಏನ್ ಮಾಡಿದ್ರೆ ನಿಮ್ಗೆ ಸ್ನೇಹಿತರು ಎಲ್ಲಾ ಕಡೆನೂ ಇರ್ತಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಂಬಂಧಿಕರು ನಿಮ್ಗೆ ನಿಮ್ಮ ಜೊತೆ ಓದಿದವರು, ಸ್ಕೂಲಲ್ಲೋ ಕಾಲೇಜಲ್ಲೋ ನಿಮ್ಮ ಸಂಬಂಧಿಗಳು, ನೀವು ಎಲ್ಲೋ ಬೇರೆ ಕಡೆ ವ್ಯವಹಾರಗಳು ಮಾಡಿರ್ತೀರಾ, ಬಿಸ್ನೆಸ್ ಮಾಡ್ತಾ ಇರ್ತೀರ, ಎಲ್ಲರೂ ಒಂದು ಹೇಳಿ. ಏನಾದ್ರೂ ಕರ್ನಾಟಕ ರಾಜ್ಯ ಉದ್ಧಾರ ಆಗ್ಬೇಕಂದ್ರೆ ಅದು JDS ಪಕ್ಷದಿಂದ ಕುಮಾರಣ್ಣ ಇಲ್ಲ ಅಂತ. ಅದು ಬಿಟ್ಟರೆ ಬೇರೆ ಯಾವ ಇದರಲ್ಲಿಂದ ಆಗಲ್ಲ. ಏನು ಒಂದು NDA ಜೊತೆ ನಾವು ಮೈತ್ರಿ ಇದೀವೋ, ಬಿಜೆಪಿಯವರು ಮತ್ತೆ ನಾವು, ಇದು ಒಂದು ಒಳ್ಳೆ ಮೈತ್ರಿ ಅಂತ ಈಗಾಗಲೇ ಹೇಳಿದ್ದಾರೆ. ಅದಕ್ಕೆ ಅವಶ್ಯಕತೆ ಏನು ಅಂತ ಹೇಳಿದ್ದಾರೆ. ಅದಕ್ಕೆ ಸಾರಥ್ಯ ಯಾರಾದ್ರೂ ಅದು ತಗೋಬೇಕಾದ್ರೆ ಅದು ಕುಮಾರಣ್ಣ ಒಬ್ಬರೇ ಅಂತ ಹೇಳಕ್ ಇಷ್ಟಪಡ್ತೇನೆ. ಕುಮಾರಣ್ಣ ಏನು ಒಂದು 2 ಸತಿ ಮುಖ್ಯಮಂತ್ರಿ ಆಗಿ ಏನು ತೋರಿಸಿದಾರೋ ಆ ಜವಾಬ್ದಾರಿ ಮತ್ತೆ 5 ವರ್ಷ 2028ನಲ್ಲಿ ನೀವು ಕೊಡಬೇಕಾಗುತ್ತೆ. ಅದು ಬಿಜೆಪಿ ಜೊತೆ ನಾವು ಮೈತ್ರಿ ಹೋಗ್ತೀವಿ. 2028ನಲ್ಲಿ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರು ನೋಡಿ ಪ್ರಾದೇಶಿಕ ಪಕ್ಷ ಎಷ್ಟು ಬಲಿಷ್ಠವಾಗಿದೆ ಅಂತ ತೋರಿಸ್ಬೇಕು. ಮತ್ತೆ ಪ್ರಾದೇಶಿಕ ಪಕ್ಷ ಜನಕ್ಕೆ ಹೆಂಗೆ ಕೆಲಸ ಮಾಡುತ್ತೆ ಅಂತ ತೋರಿಸ್ಬೇಕು. ಆ ನಿಟ್ಟಿನಲ್ಲಿ ಏನು ಒಂದು ಜವಾಬ್ದಾರಿ ತಗೊಂಡು ಕೃಷ್ಣಾರೆಡ್ಡಿ ಅವರು ಮಾಡ್ತಾರೆ, ಆ ಜವಾಬ್ದಾರಿ ಅವರು ನಿಭಾಯಿಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಇನ್ನು ಮಿಕ್ಕಿದ್ದು ಚಿಂತಾಮಣಿ ಕ್ಷೇತ್ರದ ಜನತೆಗೆ ನಿಮಗೆ ಬಿಟ್ಟಿದ್ದು 2028ರಲ್ಲಿ ನೀವು